ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್. ಕರ್ನಾಟಕ ರಾಜ್ಯ ಪತ್ರ ಸಿ ಅಂಡ್ ಆರ್ ರೂಲ್ಸ್ ಪ್ರಕಾರ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಡಿಗ್ರಿ ಕಾಂಬಿನೇಷನ್ ಏನಿರಬೇಕಾಗುತ್ತೆ ಮತ್ತು ಆಸ್ ಪರ್ ದ ಡಿಗ್ರಿ ಕಾಂಬಿನೇಷನ್ ಫಾರ್ ವಿಚ್ ಪೋಸ್ಟ್ ಯು ಆರ್ ಎಲಿಜಿಬಲ್ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು MA ಫೈನಲ್ ಇಯರ್ನಾಗಿದ್ದೀವಿ, ಓಕೆ MSc ಫೋರ್ತ್ ಸೆಮ್ ಥರ್ಡ್ ಸೆಮ್ನಾಗ ಇದ್ದೀವಿ ಸರ್, ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಥವಾ ಬರೋಲ್ಲ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದರು. ಈ ಒಂದು ಡ್ರಾಫ್ಟ್ ಸಿ ಅಂಡ್ ಆರ್ ರೂಲ್ ಕರ್ನಾಟಕ ರಾಜ್ಯ ಪತ್ರ ಏನಿದೆ, ಈ ಒಂದು ಕರ್ನಾಟಕ ರಾಜ್ಯ ಪತ್ರ ಪ್ರಕಾರ ನಿಮ್ಮ HSTR ರಿಕ್ರೂಟ್ಮೆಂಟ್ ಆದರೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಾಗುತ್ತೆ, ಓಕೆ. ಸೊ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಮುಂದೆ ಬರುವ ವಿಡಿಯೋಗಳಲ್ಲಿ HSTR ಫ್ರೀ ಕ್ಲಾಸಸನ್ನು ಅಪ್ಲೋಡ್ ಮಾಡಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆದಷ್ಟು ಶೇರ್ ಮಾಡಿ ವಿಡಿಯೋನ. ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳಿಗೆ ಕಾಂಬಿನೇಷನ್ ವಿತ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಈ ಒಂದು ಸಿ ಅಂಡ್ ಆರ್ ರೋಲನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೆ ಏನು ರಿಕ್ರೂಟ್ಮೆಂಟ್ ಆಗಿದೆ, HSTR ಏನು ರಿಕ್ರೂಟ್ಮೆಂಟ್ ಆಗಿದೆ, ಈ ರಾಜ್ಯ ಪತ್ರದ ಪ್ರಕಾರನೇ ಆಗಿವೆ. ಓಕೆ, ಈ ಸಿ ಅಂಡ್ ಆರ್ ರೋಲ್ ಪ್ರಕಾರನೇ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಇನ್ನೂವರೆಗೂ ಯಾವುದೂ ಹೊಸ ಸಿ ಅಂಡ್ ಆರ್ ರೋಲ್ HSTR ರಿಕ್ರೂಟ್ಮೆಂಟ್ಗೆ ಬಂದಿಲ್ಲ. ಸೊ ಈ ಒಂದು ಸಿ ಅಂಡ್ ಆರ್ ರೋಲ್ ಬಂದಿದ್ದು ದಿನಾಂಕ ಗಮನಿಸ್ತಿರ್ಬೋದು 29/9/2016. ಓಕೆ, ಸೊ ಆಸ್ ಪರ್ ದಿಸ್ ಸಿ ಅಂಡ್ ಆರ್ ರೂಲ್ ನಿಮ್ಮ ರಿಕ್ರೂಟ್ಮೆಂಟ್ ಆದರೆ ಯಾವೆಲ್ಲ ಕಾಂಬಿನೇಷನ್ಗಳಿಗೆ ಅಂತ ನೋಡ್ತಾ ಬಂದರೆ, ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಸೆಕೆಂಡ್ರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ 2. ಓಕೆ, ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ ಅಂತ ನೋಡ್ತಾ ಬಂದರೆ, ಅಸಿಸ್ಟೆಂಟ್ ಮಾಸ್ಟರ್ ಇನ್ ಗೌರ್ಮೆಂಟ್ ಹೈಸ್ಕೂಲ್, ಕಾಂಪೋಸಿಟ್ PU ಕಾಲೇಜಸ್, ಓಕೆ, ಅದರ ಬಗ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಅಸಿಸ್ಟೆಂಟ್ ಮಾಸ್ಟರ್ ಆರ್ಟ್ಸ್ ಇನ್ ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ, ಮರಾಠಿ, ತಮಿಳ್ ಆ್ಯಂಡ್ ತೆಲುಗು ಮೀಡಿಯಮ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ನೋಡ್ರಿ, ಕ್ವಾಲಿಫಿಕೇಷನನ್ನು ಏನು ಕೇಳಿದ್ದಾರೆ ನಿಮಗೆ, ಫಾರ್ ಡೈರೆಕ್ಟ್ ಪ್ರಮೋಷನ್ಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಕೆಂಡ್ರಿ ಸ್ಕೂಲ್ ಅಸಿಸ್ಟೆಂಟ್ ಗ್ರೇಡ್ 2 ಕ್ಯಾಡರ್. ಏನು ರಿಕ್ರೂಟ್ಮೆಂಟ್ ಇರುತ್ತೆ, ಎಷ್ಟು ಪೋಸ್ಟ್ಗಳಿರುತ್ತೆ, ಆ ಅಷ್ಟು ಪೋಸ್ಟ್ಗಳಲ್ಲಿ 50% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ, 50% ಪ್ರಮೋಷನ್ಸ್ ಅಂತ ಇರುತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್ಸನ್ನು ಪ್ರಮೋಷನ್ ಮಾಡ್ತಾರೆ 50% ಪೋಸ್ಟ್ಗಳಿಗೆ. 50% ಪೋಸ್ಟ್ಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ ವೀಕ್ಷಕರೇ. ಸೊ ಹಾಗಾಗಿ ಇಲ್ಲಿ ಡಿಗ್ರಿ ನೋಡ್ತಿರ್ಬೋದು. ಸೊ ಇದಕ್ಕೆ ಕಾಂಬಿನೇಷನ್ ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ 2 ಆಫ್ ದಿ ಫಾಲೋವಿಂಗ್ ಸಬ್ಜೆಕ್ಟ್ ಆಸ್ ಆಪ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ, ತಮಿಳ್ ಆ್ಯಂಡ್ ತೆಲುಗು ಮೀಡಿಯಮ್ಸ್ ಆಫ್ ಇನ್ಸ್ಟ್ರಕ್ಷನ್ ಏನಿದೆ ಅಸಿಸ್ಟೆಂಟ್ ಮಾಸ್ಟರ್ಗೆ, ಇದಕ್ಕೆ ನೀವು ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚುಲರ್ ಡಿಗ್ರಿ ಆರ್ಟ್ಸ್ ಅಂತ ಇದೆ, BA ಡಿಗ್ರಿ ಇರಬೇಕು. ಈ ಎರಡು ಕಾಂಬಿನೇಷನ್ ಇರಬೇಕಾಗುತ್ತೆ ಸಬ್ಜೆಕ್ಟ್ ಆಪ್ಷನಲ್ನಲ್ಲಿ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆ್ಯಂಡ್ ಸೋಷಾಲಜಿ. ಓಕೆ, ಈ ಎರಡರಲ್ಲಿ ನಿಮ್ಮದು ಎರಡು ಕಾಂಬಿನೇಷನ್ ಇರಬೇಕಾಗುತ್ತೆ ಡಿಗ್ರಿಯಲ್ಲಿ. ಆ್ಯಂಡ್ ಮಸ್ಟ್ ಬಿ ಹೋಲ್ಡರ್ ಎ ಡಿಗ್ರಿ ಇನ್ ಎಜುಕೇಷನ್. B.Ed ಮಸ್ಟ್ ಆ್ಯಂಡ್ ಶುಡ್ ಇದೆ ನೋಡ್ರಿ. B.Ed ಕಂಪಲ್ಸರಿ ಮಾಡಿದ್ದಾರೆ. ಅದರ ಜೊತೆಗೆ ಡಿಗ್ರಿಯಲ್ಲಿ ಎರಡು ಸಬ್ಜೆಕ್ಟ್ ಕಾಂಬಿನೇಷನ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆ್ಯಂಡ್ ಸೋಷಾಲಜಿ. ಈ ಎರಡು ಕಾಂಬಿನೇಷನ್ ಆರ್ಟ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಕ್ಲಿಯರ್? ಇಲ್ಲಿ ಮಾಸ್ಟರ್ ಡಿಗ್ರಿ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. 2016ರ ಸಿ ಅಂಡ್ ಆರ್ ರೂಲ್ ಪ್ರಕಾರ B.Ed ಪ್ಲಸ್ ಡಿಗ್ರಿ ಇದ್ದರೆ ನೀವು HSTRಗೆ ಡೈರೆಕ್ಟ್ ಎಲಿಜಿಬಲ್ ಇರ್ತೀರಾ. ಇಲ್ಲಿ TET ಇಲ್ಲ ಮತ್ತು PG ಕೂಡ ಕೇಳಿಲ್ಲ ಆಸ್ ಪರ್ ದಿಸ್ ರೂಲ್ಸ್. ಓಕೆ, ಈ ಹಳೆಯ ಸಿ ಅಂಡ್ ಆರ್ ರೂಲ್ ಪ್ರಕಾರ ಈ ಪ್ರಸ್ತುತ ಇದೇ ಇದೆ, ಇನ್ನೂ ಯಾವುದೇ ಹೊಸ ಸಿ ಅಂಡ್ ಆರ್ ರೂಲ್ ಬಂದಿರ. ಇದರ ಪ್ರಕಾರ B.Ed ಪ್ಲಸ್ ಡಿಗ್ರಿಯಲ್ಲಿ ಕಾಂಬಿನೇಷನ್ ಇದಿರಬೇಕಾಗುತ್ತೆ ನೀವು ಆರ್ಟ್ಸ್ ಕ್ಯಾಂಡಿಡೇಟ್ ಇದ್ದರೆ. ಓಕೆ, ಅದಾದ ಮೇಲೆ ಸೊ ಅಸಿಸ್ಟೆಂಟ್ ಮಾಸ್ಟರ್ ಇನ್ ಫಿಸಿಕಲ್ ಸೈನ್ಸಸ್. ಓಕೆ, ಫಿಸಿಕಲ್ ಸೈನ್ಸಸ್ಗೆ ನಿಮ್ಗೆ ಏನಿರಬೇಕಾಗುತ್ತೆ ಅಂತ ಅಂದರೆ ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸಸ್ ವಿತ್ 2 ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ ಆಸ್ ಆಪ್ಷನಲ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ BSc ಡಿಗ್ರಿ ಇರಬೇಕು. BSc ಜೊತೆಗೆ ಆಪ್ಷನಲ್ ಸಬ್ಜೆಕ್ಟ್ ನೋಡ್ರಿ ಯಾವ್ಯಾವಿದೆ ಅಂತ ಹೇಳಿದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಓಕೆ, ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆರ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಎಲೆಕ್ಟ್ರಾನಿಕ್ಸ್. ಮ್ಯಾಥಮೆಟಿಕ್ಸ್ ಶುಡ್ ಬಿ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್. ನೋಡಿ ಇಲ್ಲಿ ಇದೆ, BSc ಯಾರೆಲ್ಲ ಕ್ಯಾಂಡಿಡೇಟ್ ಮಾಡಿದ್ದೀರಾ, BScದವರಿಗೆ ನೀವು ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಆಪ್ಷನಲ್ನಲ್ಲಿ ಇರಬೇಕು. ಅದರ ಜೊತೆಗೆ ಐದರ್ ಯು ಮೇ ಬಿ ಸೆಲೆಕ್ಟ್ ಕೆಮಿಸ್ಟ್ರಿ, ಫಿಸಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್. ಓಕೆ, PMC, PCM, ಓಕೆ, PME ಈ 3 ಬ್ರ್ಯಾಂಚ್ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದು ಸೈನ್ಸ್ ಪೋಸ್ಟ್ಗಳಿಗೆ. ಕ್ಲಿಯರ್?
ಡಿಗ್ರಿ ಆಯಿತು, ಈ ಎರಡು ಕಾಂಬಿನೇಷನ್ ಕಂಪಲ್ಸರಿ ಇರಬೇಕಾಗುತ್ತೆ. ಆ್ಯಂಡ್ ಮಸ್ಟ್ ಬಿ ಹೋಲ್ಡರ್ ಡಿಗ್ರಿ ಇನ್ ಎಜುಕೇಷನ್, ಬಿ ಎಡ್ ಕೂಡ ನಿಮಗೆ ಕಂಪಲ್ಸರಿ ಇದೆ. ಸೊ ಮ್ಯಾಥಮೆಟಿಕ್ಸ್ ನೀವು ಕಂಪಲ್ಸರಿ ಓದೇ ಇರಬೇಕು. ಸೊ ಇಲ್ಲಿ ಕಾಮರ್ಸ್ ಕ್ಯಾಂಡಿಡೇಟ್ಗಳಿಗೆ ಇನ್ನೂ ಕೂಡ ಯಾವುದೇ ಎಡಿಷನ್ ಇಲ್ಲ ಈ ಒಂದು C&R ರೂಲ್ನಲ್ಲಿ. ಈ ರಾಜ್ಯಪತ್ರದಲ್ಲಿ ಕಾಮರ್ಸ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಪ್ಲೈ ಮಾಡೋಕ್ಕೆ. ಕ್ಲಿಯರ್. ಸೊ ಇನ್ನು ಈಗ ಹೊಸ C&R ರೂಲ್ ಬಂದರೆ ಗೊತ್ತಾಗುತ್ತೆ ಅವ್ರು ಎಲಿಜಿಬಲ್ ಆಗ್ತಾರಾ ಅಥವಾ ಇಲ್ಲ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋಕ್ಕೆ ಅಂತ. ಸೊ ಅದಾದ ಮೇಲೆ ಈಗ ಪರ್ಸಂಟೇಜ್, ದ ಸೆಲೆಕ್ಷನ್ ಅಥಾರಿಟಿ ಶಾಲ್ ಪ್ರಿಪೇರ್ ಎ ಸೆಲೆಕ್ಷನ್ ಲಿಸ್ಟ್ ಬೇಸ್ಡ್ ಆನ್ ಟೋಟಲ್ ಆಫ್ ದ ಫಾಲೋವಿಂಗ್ಸ್. ನೋಡಿರಿ ಮೆರಿಟ್ ಲಿಸ್ಟ್ ಹೇಗೆ ಪ್ರಿಪರೇಷನ್ ಮಾಡ್ತಾರಂತ ಅಂದರೆ, ಸೊ ಮೊದಲಿಗೆ 70% ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, 20% ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ BA BSc ಡಿಗ್ರಿ ಕೇಸ್, ಓಕೆ, 10% ಮಾರ್ಕ್ಸ್ B.Ed. ಸೊ ಈ ಥರ ನಿಮ್ಮ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. 70% CET, 20% ನಿಮ್ಮ BA ಅಥವಾ BScಯಲ್ಲಿ ತೊಗೊಂಡಿದ್ದು, 10% ನಿಮ್ಮ B.Ed. ಈ ಥರ ನಿಮ್ಮದು ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ ವೀಕ್ಷಕರೇ. ಓಕೆ, ನೆಕ್ಸ್ಟ್ ಈಗ ಬಯಾಲಜಿಕಲ್ ಸೈನ್ಸಸ್ ಟೀಚರ್ಗಳಿಗೆ. ಓಕೆ, ಬಯಾಲಜಿಕಲ್ ಸೈನ್ಸಸ್ ಟೀಚರ್ಗೆ ನೋಡ್ರಿ, ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸಸ್ ವಿತ್ 2 ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ ಅಂತ ಇದೆ. ಸೊ BSc ಇರಬೇಕು ಕಂಪಲ್ಸರಿ. ಅದರ ಜೊತೆಗೆ ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಝೂಲೋಜಿ. ಕೆಮಿಸ್ಟ್ರಿ ಶುಡ್ ಬಿ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್. ಝೂಲೋಜಿ ಕೆಮಿಸ್ಟ್ರಿನ ತಗೋರಿ ಅಥವಾ ಝೂಲೋಜಿ ಬಾಟ್ನಿನ ತಗೋರಿ. ಕೆಮಿಸ್ಟ್ರಿ ಇರಬೇಕಾಗುತ್ತೆ ಅದರ ಜೊತೆಗೆ. ಸೊ ಕಂಪಲ್ಸರಿ ನೀವು ಕೆಮಿಸ್ಟ್ರಿ ಓದಿರಲೇಬೇಕು. ಅದರ ಜೊತೆಗೆ ಯಾವುದಾದ್ರೂ ಬಾಟ್ನಿ ಅಥವಾ ಝೂಲೋಜಿ ಒಂದು ಸಬ್ಜೆಕ್ಟ್, ದಟ್ ಮೀನ್ಸ್ CBZ ಕಾಂಬಿನೇಷನ್ ಎಲಿಜಿಬಲ್ ಫಾರ್ ದಿಸ್. ಓಕೆ, ಸೊ ಮೆರಿಟ್ ಲಿಸ್ಟ್ ಕೂಡ ಈ ಥರ ಪ್ರಿಪರೇಷನನ್ನು ಮಾಡ್ತಾರೆ ವೀಕ್ಷಕರೇ. ಸೊ ಇಲ್ಲಿ ಡೀಟೇಲ್ನ ಕೊಟ್ಟಿದ್ದಾರೆ ನೋಡ್ರಿ. ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ನೀವು ಕನ್ನಡ ಮೀಡಿಯಂ ಈಗ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಮಸ್ಟ್ ಬಿ ಹೋಲ್ಡರ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಕನ್ಸರ್ನ್ ಲ್ಯಾಂಗ್ವೇಜಸ್ ಆಸ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ ಅಂತ ಇದ್ದಾರೆ. ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ, ಮರಾಠಿ, ತೆಲುಗು, ತಮಿಳ್ ಆ್ಯಂಡ್ ಸಂಸ್ಕೃತ್ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರಬೇಕಾಗುತ್ತೆ ನಿಮ್ಮದು ಡಿಗ್ರಿಯಲ್ಲಿ. ಅದರ ಜೊತೆಗೆ B.Ed ಇರಬೇಕಾಗುತ್ತೆ ಕಂಪಲ್ಸರಿ. ಓಕೆ, ಸೊ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಆಸ್ ಪರ್ ರಿಕ್ರೂಟ್ಮೆಂಟ್ ರೂಲ್ 1977. ಮಾಹಿತಿ ಇಷ್ಟು ತಿಳಿಸ್ಕೊಟ್ಟಿನಿ ವೀಕ್ಷಕರೇ. ದಯವಿಟ್ಟು ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಪ್ಲೀಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಫಿಸಿಕಲ್ ಎಜುಕೇಷನ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡಿರಿ. ಫಿಸಿಕಲ್ ಎಜುಕೇಷನ್ ಬಗ್ಗೆ ಕೂಡ ಇಲ್ಲಿ ಡೀಟೇಲನ್ನು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಮಸ್ಟ್ ಬಿ ಹೋಲ್ಡರ್ ಡಿಗ್ರಿ ಆ್ಯಂಡ್ ಮಸ್ಟ್ ಹೋಲ್ಡರ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಷನ್. ಓಕೆ, ಆರ್ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಆರ್ ಗೌರ್ಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಆರ್ ಪ್ರೊಸೆಸಸ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಅಂತ ಇದೆ. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ ಅಲಿ ಅಬ್ಬಾಳ್ ಸರ್ ಅವರಿಂದ ಪಡೆದುಕೊಳ್ಳಲಾಗಿದೆ 2016ರ C&R ರೂಲ್. ಮಾಹಿತಿ ಇಷ್ಟದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.